ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಜನರ ಜೀವನ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತ ಈ ಅನ್ನದಾತರಿಗೆ ಇದೇ ಶಾಪವಾಗಿ ಪರಿಣಮಿಸಿದೆ. ಪ್ರಾಧಿಕಾರ ನಿಯಮಾವಳಿಗಳಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಸದ್ಯ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ಈ ವರದಿ ನೋಡೋಣ. ಅಧಿಕಾರಿಗಳ ಕಾಟಕ್ಕೆ ಬೇಸತ್ತ ಕೊಪ್ಪಳ ರೈತರು. ಹಂಪಿ ಪ್ರಾಧಿಕಾರ ಒಳಪಟ್ಟ ಅನ್ನದಾತರಿಗೆ ಸಂಕಷ್ಟ. ಖಾಲಿ ಬಿದ್ದಿರೋ ಜಮೀನು, ಅರ್ಧಂಬರ್ಧ ಕಟ್ಟಿರೋ ಕಟ್ಟಡಗಳು. ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ, ಆನೆಗೊಂದಿ, ವಿರುಪಾಪುರ ಗಡ್ಡಿ ಗ್ರಾಮದ ರೈತರ ಸ್ಥಿತಿ. ನೂರಾರು ಎಕರೆ ಭೂಮಿ ಇದ್ರೂ ಕೃಷಿ ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದಕ್ಕೆ ಕಾರಣ ಹಂಪಿ ಪ್ರಾಧಿಕಾರದ ನಿಯಮಾವಳಿಗಳು. ಸ್ಮಾರಕಗಳ ಸುತ್ತ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಬಿಡ್ತಿಲ್ಲ. ಇದರಿಂದ ಅನ್ನದಾತರು ರೋಸಿ ಹೋಗಿದ್ದಾರೆ. ಇಲ್ಲಿ ಏನು ತೊಂದರೆಗಳು ಏನಿಲ್ಲ. ಹಂಪಿ ಪ್ರಾಧಿಕಾರಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಅವರು ಹಿಂಬರದಲ್ಲಿ ಎರಡೇ ದೇವಸ್ಥಾನ ತೋರಿಸ್ತಾರೆ. ಒಂದು ನಾರಾಯಣಸ್ವಾಮಿ ದೇವಸ್ಥಾನ, ಒಂದು ಹನುಮಪ್ಪನ ದೇವಸ್ಥಾನ. ಎರಡು ಪೂಜಾದಿಗಳು ನಡೆಯೋ ದೇವಸ್ಥಾನ. ಅದು ಕಾಪಾಡಬೇಕನ್ನೋ ಒಂದು ವ್ಯವಸ್ಥೆಯಲ್ಲಿ ಹನುಮಪ್ಪನ ಗುಡಿನೂ ಪೂಜಾದಿಗಳು ನಡೀತಾ ಇದ್ದಾರೆ, ಮೇಲೆ ಸತ್ಯನಾರಾಯಣ ಸ್ವಾಮಿ ಗುಡಿನೂ ಪೂಜಾದಿಗಳು ನಡೀತಾ ಇರೋದ್ರಿಂದ ಅದನ್ನು ಕನ್ಸಿಡರೇಷನ್ ತೊಗೊಳ್ಲಾರ್ದ ಪರ್ಟಿಕ್ಯುಲರ್ಲಿ ಮೊದಲಿಂದಾನೇ ಇದ್ದಂಥ ರೈತರು ಪಹಣಿಗಳನ್ನು ಚೆಕ್ ಮಾಡಿ ಅವರವರು ಕೃಷಿ ವಲಯದಲ್ಲಿ ಕೊಟ್ಟರೆ ಸರ್ಕಾರಕ್ಕೂ ನಾವು ಶ್ರಮ ಪಡ್ತಾ ಇದ್ದೀವಿ ರೈತರಾಗಿ. ಈ ಭಾಗದಲ್ಲಿ ಸುಮಾರು 130 ಹೆಚ್ಚು ಎಕರೆ ಕೃಷಿ ಜಮೀನು ಇದೆ. 3-4 ತಲೆಮಾರಿನಿಂದ ಜನರು ಕೃಷಿ ಮಾಡ್ತಾ ಬಂದಿದ್ದಾರೆ. ವಿರುಪಾಪುರ ಗಡ್ಡಿ ಗ್ರಾಮವನ್ನ ತುಂಗಾಭದ್ರಾ ನದಿಯ ನಡುಗಡ್ಡೆ ಗ್ರಾಮ ಎಂದು ಗುರುತಿಸುತ್ತಾರೆ. ಆದರೆ ಇದಕ್ಕೂ ಮೊದಲು ಕಂದಾಯ ಗ್ರಾಮ. ಇಲ್ಲಿನ ಹಲವು ರೈತರು ಸರ್ಕಾರಕ್ಕೆ ಹಣ ಕಟ್ಟಿ ಜಮೀನನ್ನ ಎನ್ಎ ಕೂಡ ಮಾಡಿದ್ದಾರೆ. ತೋಟಗಾರಿಕೆ ಬೆಳೆ ಬೆಳೆಯಲು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಹಂಪಿ ಪ್ರಾಧಿಕಾರ ಬಿಡ್ತಿಲ್ಲ. ಹೀಗಾದ್ರೆ ನಾವೆಲ್ಲ ಬದುಕೋದು ಹೇಗೆ ಅನ್ನೋದು ರೈತರ ಪ್ರಶ್ನೆ. ಈ ಭಾಗದಲ್ಲಿ ಅನೇಕ ಅನಧಿಕೃತ ರೆಸಾರ್ಟ್ಗಳು, ಹೋಟೆಲ್ಗಳು ತಲೆ ಎತ್ತಿವೆ. ಆದರೆ ಹಂಪಿ ಪ್ರಾಧಿಕಾರ ಇದೆಲ್ಲ ಬಿಟ್ಟು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಅಡ್ಡಿಪಡಿಸುತ್ತಿದೆ ಅನ್ನೋ ಆರೋಪ ಇದೆ. ಇದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಜನರ ಜೀವನ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತ ಈ ಅನ್ನದಾತರಿಗೆ ಇದೇ ಶಾಪವಾಗಿ ಪರಿಣಮಿಸಿದೆ. ಪ್ರಾಧಿಕಾರ ನಿಯಮಾವಳಿಗಳಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಸದ್ಯ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ಈ ವರದಿ ನೋಡೋಣ. ಅಧಿಕಾರಿಗಳ ಕಾಟಕ್ಕೆ ಬೇಸತ್ತ ಕೊಪ್ಪಳ ರೈತರು. ಹಂಪಿ ಪ್ರಾಧಿಕಾರ ಒಳಪಟ್ಟ ಅನ್ನದಾತರಿಗೆ ಸಂಕಷ್ಟ. ಖಾಲಿ ಬಿದ್ದಿರೋ ಜಮೀನು, ಅರ್ಧಂಬರ್ಧ ಕಟ್ಟಿರೋ ಕಟ್ಟಡಗಳು. ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ, ಆನೆಗೊಂದಿ, ವಿರುಪಾಪುರ ಗಡ್ಡಿ ಗ್ರಾಮದ ರೈತರ ಸ್ಥಿತಿ. ನೂರಾರು ಎಕರೆ ಭೂಮಿ ಇದ್ರೂ ಕೃಷಿ ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದಕ್ಕೆ ಕಾರಣ ಹಂಪಿ ಪ್ರಾಧಿಕಾರದ ನಿಯಮಾವಳಿಗಳು. ಸ್ಮಾರಕಗಳ ಸುತ್ತ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಬಿಡ್ತಿಲ್ಲ. ಇದರಿಂದ ಅನ್ನದಾತರು ರೋಸಿ ಹೋಗಿದ್ದಾರೆ. ಇಲ್ಲಿ ಏನು ತೊಂದರೆಗಳು ಏನಿಲ್ಲ. ಹಂಪಿ ಪ್ರಾಧಿಕಾರಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಅವರು ಹಿಂಬರದಲ್ಲಿ ಎರಡೇ ದೇವಸ್ಥಾನ ತೋರಿಸ್ತಾರೆ. ಒಂದು ನಾರಾಯಣಸ್ವಾಮಿ ದೇವಸ್ಥಾನ, ಒಂದು ಹನುಮಪ್ಪನ ದೇವಸ್ಥಾನ. ಎರಡು ಪೂಜಾದಿಗಳು ನಡೆಯೋ ದೇವಸ್ಥಾನ. ಅದು ಕಾಪಾಡಬೇಕನ್ನೋ ಒಂದು ವ್ಯವಸ್ಥೆಯಲ್ಲಿ ಹನುಮಪ್ಪನ ಗುಡಿನೂ ಪೂಜಾದಿಗಳು ನಡೀತಾ ಇದ್ದಾರೆ, ಮೇಲೆ ಸತ್ಯನಾರಾಯಣ ಸ್ವಾಮಿ ಗುಡಿನೂ ಪೂಜಾದಿಗಳು ನಡೀತಾ ಇರೋದ್ರಿಂದ ಅದನ್ನು ಕನ್ಸಿಡರೇಷನ್ ತೊಗೊಳ್ಲಾರ್ದ ಪರ್ಟಿಕ್ಯುಲರ್ಲಿ ಮೊದಲಿಂದಾನೇ ಇದ್ದಂಥ ರೈತರು ಪಹಣಿಗಳನ್ನು ಚೆಕ್ ಮಾಡಿ ಅವರವರು ಕೃಷಿ ವಲಯದಲ್ಲಿ ಕೊಟ್ಟರೆ ಸರ್ಕಾರಕ್ಕೂ ನಾವು ಶ್ರಮ ಪಡ್ತಾ ಇದ್ದೀವಿ ರೈತರಾಗಿ. ಈ ಭಾಗದಲ್ಲಿ ಸುಮಾರು 130 ಹೆಚ್ಚು ಎಕರೆ ಕೃಷಿ ಜಮೀನು ಇದೆ. 3-4 ತಲೆಮಾರಿನಿಂದ ಜನರು ಕೃಷಿ ಮಾಡ್ತಾ ಬಂದಿದ್ದಾರೆ. ವಿರುಪಾಪುರ ಗಡ್ಡಿ ಗ್ರಾಮವನ್ನ ತುಂಗಾಭದ್ರಾ ನದಿಯ ನಡುಗಡ್ಡೆ ಗ್ರಾಮ ಎಂದು ಗುರುತಿಸುತ್ತಾರೆ. ಆದರೆ ಇದಕ್ಕೂ ಮೊದಲು ಕಂದಾಯ ಗ್ರಾಮ. ಇಲ್ಲಿನ ಹಲವು ರೈತರು ಸರ್ಕಾರಕ್ಕೆ ಹಣ ಕಟ್ಟಿ ಜಮೀನನ್ನ ಎನ್ಎ ಕೂಡ ಮಾಡಿದ್ದಾರೆ. ತೋಟಗಾರಿಕೆ ಬೆಳೆ ಬೆಳೆಯಲು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಹಂಪಿ ಪ್ರಾಧಿಕಾರ ಬಿಡ್ತಿಲ್ಲ. ಹೀಗಾದ್ರೆ ನಾವೆಲ್ಲ ಬದುಕೋದು ಹೇಗೆ ಅನ್ನೋದು ರೈತರ ಪ್ರಶ್ನೆ. ಈ ಭಾಗದಲ್ಲಿ ಅನೇಕ ಅನಧಿಕೃತ ರೆಸಾರ್ಟ್ಗಳು, ಹೋಟೆಲ್ಗಳು ತಲೆ ಎತ್ತಿವೆ. ಆದರೆ ಹಂಪಿ ಪ್ರಾಧಿಕಾರ ಇದೆಲ್ಲ ಬಿಟ್ಟು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಅಡ್ಡಿಪಡಿಸುತ್ತಿದೆ ಅನ್ನೋ ಆರೋಪ ಇದೆ. ಇದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರವಾಸೋದ್ಯಮ ಅಭಿವೃದ್ಧಿಯಾದರೆ ಜನರ ಜೀವನ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ.
ಆದರೆ ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತ ಈ ಅನ್ನದಾತರಿಗೆ ಇದೇ ಶಾಪವಾಗಿ ಪರಿಣಮಿಸಿದೆ. ಪ್ರಾಧಿಕಾರ ನಿಯಮಾವಳಿಗಳಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಸದ್ಯ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ಈ ವರದಿ ನೋಡೋಣ. ಅಧಿಕಾರಿಗಳ ಕಾಟಕ್ಕೆ ಬೇಸತ್ತ ಕೊಪ್ಪಳ ರೈತರು. ಹಂಪಿ ಪ್ರಾಧಿಕಾರ ಒಳಪಟ್ಟ ಅನ್ನದಾತರಿಗೆ ಸಂಕಷ್ಟ. ಖಾಲಿ ಬಿದ್ದಿರೋ ಜಮೀನು, ಅರ್ಧಂಬರ್ಧ ಕಟ್ಟಿರೋ ಕಟ್ಟಡಗಳು. ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ, ಆನೆಗೊಂದಿ, ವಿರುಪಾಪುರ ಗಡ್ಡಿ ಗ್ರಾಮದ ರೈತರ ಸ್ಥಿತಿ. ನೂರಾರು ಎಕರೆ ಭೂಮಿ ಇದ್ರೂ ಕೃಷಿ ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದಕ್ಕೆ ಕಾರಣ ಹಂಪಿ ಪ್ರಾಧಿಕಾರದ ನಿಯಮಾವಳಿಗಳು. ಸ್ಮಾರಕಗಳ ಸುತ್ತ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಬಿಡ್ತಿಲ್ಲ. ಇದರಿಂದ ಅನ್ನದಾತರು ರೋಸಿ ಹೋಗಿದ್ದಾರೆ. ಇಲ್ಲಿ ಏನು ತೊಂದರೆಗಳು ಏನಿಲ್ಲ. ಹಂಪಿ ಪ್ರಾಧಿಕಾರಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಅವರು ಹಿಂಬರದಲ್ಲಿ ಎರಡೇ ದೇವಸ್ಥಾನ ತೋರಿಸ್ತಾರೆ. ಒಂದು ನಾರಾಯಣಸ್ವಾಮಿ ದೇವಸ್ಥಾನ, ಒಂದು ಹನುಮಪ್ಪನ ದೇವಸ್ಥಾನ. ಎರಡು ಪೂಜಾದಿಗಳು ನಡೆಯೋ ದೇವಸ್ಥಾನ. ಅದು ಕಾಪಾಡಬೇಕನ್ನೋ ಒಂದು ವ್ಯವಸ್ಥೆನಲ್ಲಿರೋ ಹನುಮಪ್ಪನ ಗುಡಿನೂ ಪೂಜಾದಿಗಳು ನಡೀತಾ ಇದ್ದಾರೆ, ಮ್ಯಾರೇಜ್ ಸತ್ಯನಾರಾಯಣ ಸ್ವಾಮಿ ಗುಡಿನೂ ಪೂಜಾದಿಗಳು ನಡೀತಾ ಇರೋದ್ರಿಂದ ಅದನ್ನು ಕನ್ಸಿಡರೇಷನ್ ತೊಗೊಳ್ಲಾರ್ದ ಪರ್ಟಿಕ್ಯುಲರ್ಲಿ ಮೊದಲಿಂದಾನೇ ಇದ್ದಂಥ ರೈತರು ಪಹಣಿಗಳನ್ನು ಚೆಕ್ ಮಾಡಿ ಅವರವರು ಕೃಷಿ ವಲಯದಲ್ಲಿ ಕೊಟ್ಟರೆ ಸರ್ಕಾರಕ್ಕೂ ನಾವು ಶ್ರಮ ಪಡ್ತಾ ಇದ್ದೀವಿ ರೈತರಾಗಿ. ಈ ಭಾಗದಲ್ಲಿ ಸುಮಾರು 130 ಹೆಚ್ಚು ಎಕರೆ ಕೃಷಿ ಜಮೀನು ಇದೆ. 3-4 ತಲೆಮಾರಿನಿಂದ ಜನರು ಕೃಷಿ ಮಾಡ್ತಾ ಬಂದಿದ್ದಾರೆ. ವಿರುಪಾಪುರ ಗಡ್ಡಿ ಗ್ರಾಮವನ್ನ ತುಂಗಾಭದ್ರಾ ನದಿಯ ನಡುಗಡ್ಡೆ ಗ್ರಾಮ ಎಂದು ಗುರುತಿಸುತ್ತಾರೆ. ಆದರೆ ಇದಕ್ಕೂ ಮೊದಲು ಕಂದಾಯ ಗ್ರಾಮ. ಇಲ್ಲಿನ ಹಲವು ರೈತರು ಸರ್ಕಾರಕ್ಕೆ ಹಣ ಕಟ್ಟಿ ಜಮೀನನ್ನ ಎನ್ಎ ಕೂಡ ಮಾಡಿದ್ದಾರೆ. ತೋಟಗಾರಿಕೆ ಬೆಳೆ ಬೆಳೆಯಲು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಹಂಪಿ ಪ್ರಾಧಿಕಾರ ಬಿಡ್ತಿಲ್ಲ. ಹೀಗಾದ್ರೆ ನಾವೆಲ್ಲ ಬದುಕೋದು ಹೇಗೆ ಅನ್ನೋದು ರೈತರ ಪ್ರಶ್ನೆ. ಈ ಭಾಗದಲ್ಲಿ ಅನೇಕ ಅನಧಿಕೃತ ರೆಸಾರ್ಟ್ಗಳು, ಹೋಟೆಲ್ಗಳು ತಲೆ ಎತ್ತಿವೆ. ಆದರೆ ಹಂಪಿ ಪ್ರಾಧಿಕಾರ ಇದೆಲ್ಲ ಬಿಟ್ಟು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಅಡ್ಡಿಪಡಿಸುತ್ತಿದೆ ಅನ್ನೋ ಆರೋಪ ಇದೆ. ಇದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಪ್ರವಾಸೋದ್ಯಮ ಅಭಿವೃದ್ಧಿಯಾದ್ರೆ ಜನರ ಜೀವನ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತ ಈ ಅನ್ನದಾತರಿಗೆ ಇದೇ ಶಾಪವಾಗಿ ಪರಿಣಮಿಸಿದೆ. ಪ್ರಾಧಿಕಾರ ನಿಯಮಾವಳಿಗಳಿಂದ ಸ್ಥಳೀಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾದ್ರೆ ಸದ್ಯ ಏನಾಗ್ತಾ ಇದೆ ಅಲ್ಲಿ, ಬನ್ನಿ ಈ ವರದಿ ನೋಡೋಣ. ಅಧಿಕಾರಿಗಳ ಕಾಟಕ್ಕೆ ಬೇಸತ್ತ ಕೊಪ್ಪಳ ರೈತರು. ಹಂಪಿ ಪ್ರಾಧಿಕಾರ ಒಳಪಟ್ಟ ಅನ್ನದಾತರಿಗೆ ಸಂಕಷ್ಟ. ಖಾಲಿ ಬಿದ್ದಿರೋ ಜಮೀನು, ಅರ್ಧಂಬರ್ಧ ಕಟ್ಟಿರೋ ಕಟ್ಟಡಗಳು. ಹಂಪಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ, ಆನೆಗೊಂದಿ, ವಿರುಪಾಪುರ ಗಡ್ಡಿ ಗ್ರಾಮದ ರೈತರ ಸ್ಥಿತಿ. ನೂರಾರು ಎಕರೆ ಭೂಮಿ ಇದ್ರೂ ಕೃಷಿ ಮಾಡಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಇದಕ್ಕೆ ಕಾರಣ ಹಂಪಿ ಪ್ರಾಧಿಕಾರದ ನಿಯಮಾವಳಿಗಳು. ಸ್ಮಾರಕಗಳ ಸುತ್ತ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಬಿಡ್ತಿಲ್ಲ. ಇದರಿಂದ ಅನ್ನದಾತರು ರೋಸಿ ಹೋಗಿದ್ದಾರೆ. ಇಲ್ಲಿ ಏನು ತೊಂದರೆಗಳು ಏನಿಲ್ಲ. ಹಂಪಿ ಪ್ರಾಧಿಕಾರಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಅವರು ಹಿಂಬರದಲ್ಲಿ ಎರಡೇ ದೇವಸ್ಥಾನ ತೋರಿಸ್ತಾರೆ. ಒಂದು ನಾರಾಯಣಸ್ವಾಮಿ ದೇವಸ್ಥಾನ, ಒಂದು ಹನುಮಪ್ಪನ ದೇವಸ್ಥಾನ. ಎರಡು ಪೂಜಾದಿಗಳು ನಡೆಯೋ ದೇವಸ್ಥಾನ. ಅದು ಕಾಪಾಡಬೇಕನ್ನೋ ಒಂದು ವ್ಯವಸ್ಥೆನಲ್ಲಿರೋ ಹನುಮಪ್ಪನ ಗುಡಿನೂ ಪೂಜಾದಿಗಳು ನಡೀತಾ ಇದ್ದಾರೆ, ಮ್ಯಾರೇಜ್ ಸತ್ಯನಾರಾಯಣ ಸ್ವಾಮಿ ಗುಡಿನೂ ಪೂಜಾದಿಗಳು ನಡೀತಾ ಇರೋದ್ರಿಂದ ಅದನ್ನು ಕನ್ಸಿಡರೇಷನ್ ತೊಗೊಳ್ಲಾರ್ದ ಪರ್ಟಿಕ್ಯುಲರ್ಲಿ ಮೊದಲಿಂದಾನೇ ಇದ್ದಂಥ ರೈತರು ಪಹಣಿಗಳನ್ನು ಚೆಕ್ ಮಾಡಿ ಅವರವರು ಕೃಷಿ ವಲಯದಲ್ಲಿ ಕೊಟ್ಟರೆ ಸರ್ಕಾರಕ್ಕೂ ನಾವು ಶ್ರಮ ಪಡ್ತಾ ಇದ್ದೀವಿ ರೈತರಾಗಿ. ಈ ಭಾಗದಲ್ಲಿ ಸುಮಾರು 130 ಹೆಚ್ಚು ಎಕರೆ ಕೃಷಿ ಜಮೀನು ಇದೆ. 3-4 ತಲೆಮಾರಿನಿಂದ ಜನರು ಕೃಷಿ ಮಾಡ್ತಾ ಬಂದಿದ್ದಾರೆ. ವಿರುಪಾಪುರ ಗಡ್ಡಿ ಗ್ರಾಮವನ್ನ ತುಂಗಾಭದ್ರಾ ನದಿಯ ನಡುಗಡ್ಡೆ ಗ್ರಾಮ ಎಂದು ಗುರುತಿಸುತ್ತಾರೆ. ಆದರೆ ಇದಕ್ಕೂ ಮೊದಲು ಕಂದಾಯ ಗ್ರಾಮ. ಇಲ್ಲಿನ ಹಲವು ರೈತರು ಸರ್ಕಾರಕ್ಕೆ ಹಣ ಕಟ್ಟಿ ಜಮೀನನ್ನ ಎನ್ಎ ಕೂಡ ಮಾಡಿದ್ದಾರೆ. ತೋಟಗಾರಿಕೆ ಬೆಳೆ ಬೆಳೆಯಲು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಹಂಪಿ ಪ್ರಾಧಿಕಾರ ಬಿಡ್ತಿಲ್ಲ. ಹೀಗಾದ್ರೆ ನಾವೆಲ್ಲ ಬದುಕೋದು ಹೇಗೆ ಅನ್ನೋದು ರೈತರ ಪ್ರಶ್ನೆ. ಈ ಭಾಗದಲ್ಲಿ ಅನೇಕ ಅನಧಿಕೃತ ರೆಸಾರ್ಟ್ಗಳು, ಹೋಟೆಲ್ಗಳು ತಲೆ ಎತ್ತಿವೆ. ಆದರೆ ಹಂಪಿ ಪ್ರಾಧಿಕಾರ ಇದೆಲ್ಲ ಬಿಟ್ಟು ಕೃಷಿ ಚಟುವಟಿಕೆಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಲು ಅಡ್ಡಿಪಡಿಸುತ್ತಿದೆ ಅನ್ನೋ ಆರೋಪ ಇದೆ. ಇದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.